ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ ಫ್ರೆಂಡ್. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಬಿಗ್ ಬಾಸ್ ಕನ್ನಡಕ್ಕೆ ಬಿಗ್ ಬಾಸ್ಗೆ 2024ರ 11ನೇ ಸೀಸನ್ಗೆ ರೀಲ್ ಸ್ಟಾರ್ ಕಾಫಿನಾಥ್ ಚಂದು ನೀವು ನೋಡಿರ್ತೀರ. ಇವತ್ತು ಇನ್ಸ್ಟಾಗ್ರಾಮಲ್ಲಿ ಆಯಿತು, ಯೂಟ್ಯೂಬ್ನಲ್ಲೇ ಆಯಿತು, ನೋಡಿರ್ತೀರ. ಆಟೋ ಡ್ರೈವರ್ ಯಾರ್ದಾರು ಬರ್ತಡೇ ಇದೆ ಅಂದರೆ ಅವರು ಬರ್ತಡೇಗೆ ಒಂದು ಹಾಡು ಹೇಳ್ತಾರೆ ಇವರು. ಪ್ರತಿಯೊಬ್ಬರು ಬರ್ತಡೆಗೆ ಯಾರಿಗೂ ನಿಮ್ಮ ಬರ್ತಡೇ ಇದೆ, ಮಂಜನ ಹ್ಯಾಪಿ ಬರ್ತಡೇ ಅಂದ್ಕೊಂತ ನೀವು ಕೇಳಿರ್ತೀರಲ್ಲ. ಇವರು ಬಿಗ್ ಬಾಸಿಗೆ ಬಂದರೆ ಹೇಗಿರುತ್ತೆ ಬಿಗ್ ಬಾಸ್ ಮನೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇವರು ಬರೋ ಸಾಧ್ಯತೆಯೂ ಕೂಡ ಭಾಳ ಇದೆ. ಫ್ರೆಂಡ್, ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಪಾಸ್ ಮಾಡೋಕ್ಕೆ ಪ್ರೆಸ್ ಮಾಡಿ. ನೀವು ಅದಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಮೂಲಕ ತಿಳಿಸಿರ್ತೀವಿ. ಫ್ರೆಂಡ್, ಬಿಗ್ ಬಾಸ್ನಲ್ಲಿ ಏನಾದರೂ ಕಾಫಿನಾಥ್ ಚಂದು ಬಂದರೆ ಚಿಕ್ಕಮಗಳೂರಲ್ಲಿ ಫೇಮಸ್ ಆಯಿತು. ಆಮೇಲೆ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಯಿತು. ಇವರು ಬಿಗ್ ಬಾಸ್ ಮನೆಗೆ ಬಂದರೆ ಟೋಟಲಾಗಿ ಬಿಗ್ ಬಾಸ್ ಮನೆಯೇ ಒಂದು ಕ್ರೇಜಿ, ಒಂದು ಕಾಮಿಡಿ, ಒಂದು ಏನೋ ಒಂದು ಉತ್ಸಾಹ ಬಂದಂಗೆ ಆಗುತ್ತೆ ಫ್ರೆಂಡ್. ಇವರು ಬಂದರೆ ಚೆನ್ನಾಗಿರುತ್ತೆ. ಆದರೆ ಈ ಒಂದು ಬಿಗ್ ಬಾಸ್ ಟೀಮ್ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಇಂಥ ರೀಲ್ನಲ್ಲಿ ಯಾರು ಫೇಮಸ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನೆಲ್ಲ ಸೆಲೆಕ್ಷನ್ ಮಾಡಿಕೊಂಡು ಕರ್ಕೊಂಡು ಬಿಗ್ ಬಾಸ್ ಮನೆಗೆ ತಂದುಬಿಟ್ರೆ, ಬಿಗ್ ಬಾಸ್ ಮನೆ ಅಂತಕ್ಕೂ 100 ದಿನ ಇರಲಿಲ್ಲ, 100 ದಿನ ಬಿಗ್ ಬಾಸ್ ಮನೆ. 100 ದಿನ ಅನ್ನೋದು ಟೋಟಲಾಗಿ ಒಂದೊಂದು ದಿನವೂ ಕೂಡ ಭಾಳ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಬಿಗ್ ಬಾಸ್ ಮನೆಗೆ. ಮೊದಲನೇ ಒಂದು ವಿಡಿಯೋದಲ್ಲಿ ರೀಲ್ ಸ್ಟಾರ್ ಮಂಜನ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ಕಾಫಿನಾಥ್ ಚಂದು ಬಂದರೂ ಕೂಡ ಸಖತ್ತಾಗಿರುತ್ತೆ. ಯಾಕಪ್ಪ ಅಂದರೆ ನಾನು ಮಂಜನೂ ಕೂಡ ಹೇಳಿದ್ದೀನಿ, ಈ ಕಾಫಿನಾಥ್ ಚಂದನೂ ಹೇಳಿದ್ದೀನಿ. ಇಬ್ಬರೂ ಕೂಡ ಬಂದರೆ ಕ್ರೇಜು ಸೂಪರಾಗಿರುತ್ತೆ. ಏನೋ ಒಂದು ಇಷ್ಟು ವರ್ಷ ಮಾಡ್ಕೊತ ಬಂದ್ರಲ್ಲ, ಈ ವರ್ಷ ಸೆಲೆಕ್ಷನ್ ಮಾಡಿಕೊಂಡ್ರೆ ಒಂದು ಡಿಫ್ರೆನ್ಸ್ ರೀತಿ ಕಾಣುತ್ತೆ ಫ್ರೆಂಡ್. ಇದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ, ಕಾಫಿನಾಥ್ ಚಂದು ಬರ್ತಾರೆ ಅನ್ನೋ ಕ್ಲಿಯರಿಟಿ ಇಲ್ಲ. ಅದು ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನಾನೊಂದು ಅನಿಸಿಕೆ ತಿಳಿಸ್ತಾ ಇದ್ದೇನೆ ಫ್ರೆಂಡ್. ನೋಡೋಣ ಫ್ರೆಂಡ್ ಏನಾಗುತ್ತೆ ಅನ್ನೋದು. ಬಂದರೆ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಈ ಒಂದು ಕಾಫಿನಾಥ್ ಚಂದು ಬಿಗ್ ಬಾಸ್ ಮನೆಗೆ ಬರ್ತಾರಾ ಅಥವಾ ಇಲ್ಲ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ವಿಡಿಯೋಸ್